ನಮಸ್ಕಾರ, ಮನೆಮದ್ದು ಸೀರೀಸ್ ಎಪಿಸೋಡ್ 4ಗೆ ಸ್ವಾಗತ. ಹಾಫ್ ಟೀ ಸ್ಪೂನ್ ಅಜ್ವಾನ ಮತ್ತೆ 1 ಚುಟಿಕೆ ಉಪ್ಪು ಊಟ ಆದ್ಮೇಲೆ ಸೇವನೆ ಮಾಡೋದ್ರಿಂದ ಅಜೀರ್ಣ ಕಡಿಮೆ ಆಗುತ್ತೆ ಮತ್ತೆ ಡೈಜೆಷನ್ ಕರೆಕ್ಟ್ ಆಗುತ್ತೆ. 1 ಚಮಚ ಅಜ್ವಾನ ಮತ್ತೆ 1 ಗ್ಲಾಸ್ ನೀರ್ನಾಗ ಹಾಕಿ ಕುದಿಸ್ಬೇಕು. ಅದರಿಂದ ಏನ್ ಸ್ಟೀಮ್ ಬರುತ್ತೆ ನೋಡ್ರಿ, ಅದನ್ನ ಸ್ಟೀಮ್ ತಗೋಬೇಕು. ಮತ್ತೆ ಅದೇ ನೀರ್ನ ಸೋಸಿ ಕುಡಿಯೋದ್ರಿಂದ ಕೆಮ್ಮು ಮತ್ತೆ ನೆಗಡಿ ಕಡಿಮೆ ಆಗುತ್ತೆ. ತಗೋಬೇಕು ಅಜ್ವಾನ ತಗೊಂಡು ಅದನ್ನ ಉರಿಬೇಕು. ಅದಕ್ಕೆ ಏನು ಎಣ್ಣೆ ಅಥವಾ ತುಪ್ಪ ಏನು ಹಾಕ್ಲಾರ್ದೆ ಉರಿಬೇಕು. ಅದನ್ನ ಆಮೇಲೆ ಪುಡಿ ಮಾಡ್ಬೇಕು. ಪುಡಿ ಮಾಡಿ 1 ಚುಟ್ಕು ಬರೀ ಅಜ್ವಾನ ತಗೊಂಡು ಅದನ್ನ ಬಿಸಿ ನೀರಲ್ಲೇ ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇದು ಅಜ್ವಾನದ ನೀರು ತಗೋಬೇಕು. ಅದರಿಂದ ಗಾರ್ಗ್ಲಿಂಗ್ ಅಂದ್ರೆ ಮುಕ್ಕಳಿಕೆ ಮಾಡ್ಬೇಕು. ಆ ತರ ಮುಕ್ಕಳಿಕೆ ಮಾಡೋದ್ರಿಂದ ಅಲ್ಲೋವ್ ಏನಿರುತ್ತೆ ನೋಡು, ಅದು ಕಡಿಮೆ ಆಗುತ್ತೆ. 1 ಗ್ಲಾಸ್ ನೀರಲ್ಲಿ ಹಾಕ್ಬೇಕು. ಅದನ್ನ ರಾತ್ರಿ ಇಡೀ ನೆನೆ ಇಡ್ಬೇಕು. ಬೆಳಿಗ್ಗೆ ಎದ್ದದನ್ನ ಏನ್ ಮಾಡ್ಬೇಕಂದ್ರೆ ಸೋಸ್ಬೇಕು. ಸೋಸಿ ಸ್ವಲ್ಪ ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಇದು ಯಾವಾಗಂದ್ರೆ ನಿದ್ದೆಗೆ ಹೋಗೋಕಿನ ಮುಂಚೆ ಮಾಡ್ತೀವಲ್ಲ, ಆ ಟೈಮಲ್ಲಿ ಮಾಡಬೇಕು. ಬಂದ್ಬಿಟ್ಟು ಸ್ಮಾಲ್ ಅಮೌಂಟ್ ಅಂದ್ರೆ ಕಡಿಮೆ ಪ್ರಮಾಣದಾಗ ಮಾತ್ರ ಅಷ್ಟೇ ಯೂಸ್ ಮಾಡಿ. ಜಾಸ್ತಿ ಉಪಯೋಗಿಸೋದ್ರಿಂದ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಡಿಮೆ ಪ್ರಮಾಣದಾಗ ಯೂಸ್ ಮಾಡಿ.